ಅಯ್ಯೋ ಎಷ್ಟು ದಿನ ಅಂತೇಳಿ ಹಿಂಗೆ ಕುತ್ಕೊಂಡಿರೋದಪ್ಪ. ಏನಾದರೂ ಮಾಡಲೇಬೇಕು. ನಮ್ಮಮ್ಮ ಹೇಳ್ತಿತ್ತು ಅದ್ಯಾರ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ನನ್ನ ಗಂಡನ ಮನೆಗೆ ಸೇರಿಸ್ತಾರೆ ಅಂತಾನೆ. ಅಯ್ಯಮ್ಮನೂ ಬರಲಿಲ್ಲ, ನಾನು ಇಲ್ಲೇ ಇರೋದು ತಪ್ಪಲಿಲ್ಲ. ಇಲ್ಲ, ಎರಡಕ್ಕೊಂದು ಆಗಬೇಕು. ಗಂಡನ ಮನೆಗೆ ಸೇರಬೇಕು, ಇಲ್ಲಾಂದರೆ ನಾನು ಡೈವರ್ಸ್ ತಗೊಂಡು ನನ್ನ ದಾರಿ ನಾನು ನೋಡ್ಕೋಬೇಕು. ಅದೇ ನನಗೆ ಉಳಿದಿರೋ ದಾರಿ. ನನ್ನ ಗಂಡ ಅಂತೂ ನನ್ನಂತೂ ಬಂದು ಕರ್ಕೊಂಡು ಹೋಗೋವಂಥ ಪರಿಸ್ಥಿತಿ ಇಲ್ಲ ಅಂತ ಅನಿಸುತ್ತೆ. ಅವನಿಗೆ ನನಗೆ ಬೇಡವಾಗೈತೆ, ನಾನು ಬೇಡವಾಗೈತೆ. ಅವ್ರ ಅಮ್ಮನ ಮಾತೆ ಮುಖ್ಯ ಆಗೈತೆ ಅವನಿಗೆ. ಆಯಿತು, ನಾನು ನಮ್ಮ ಅಣ್ಣಗೂ ನಮ್ಮ ಅಮ್ಮಗೂ ಹೇಳ್ಬಿಟ್ಟು ಡೈವರ್ಸ್ಗೆ ಅಪ್ಲೈ ಮಾಡೋದೇ ಒಳ್ಳೆಯದು. ಡೈವರ್ಸ್ ತಗೋಬೇಕು ಅಂದರೆ ಲಾಯರ್ ನಿಕ್ಬೇಕು. ಅದಕ್ಕೆ ದುಡ್ಡು ಗಿಟ್ಟು ಖರ್ಚಾಗುತ್ತೆ. ಯಾರು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಏನು ಮಾಡೋದು? ನಮ್ಮ ಅಣ್ಣ ಇದ್ದಾನಲ್ವ, ಅವನ್ನೇ ಕೇಳೋದು. ಹೌದು, ಡೈವರ್ಸ್ ತಗೊಂತೀನಿ. ಎಷ್ಟು ದಿನ ಅಂತೇಳಿ ನಾನು ಕಾಯ್ಕೊಂಡು ಕುತ್ಕೊಂಬೋದು. ನಾನು ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ದುಡಿತೀನಿ. ಈ ಮನೆ ಬಿಟ್ಟು ಬೇರೆ ಮನೆ ಯಾವುದಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡು ಇರೋಣ. ನಾನು ಒಬ್ಬಳೇ ಇರ್ತೀನಿ ಬೇಕು ಅಂದರೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಇನ್ನು ಎಷ್ಟು ದಿನ ಅಂತೇಳಿ ನಾನು ಕಾಯ್ಕೊಂಡು ಕುತ್ಕೊಳಕ್ಕಾಗುತ್ತೆ? ಇಲ್ಲಿ ಈ ನಂದಿನಿ, ಅಜ್ಜಿ, ಸಿದ್ಧ ಅವರೆಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾನು ಇಲ್ಲಿರೋದ್ರಿಂದ ತಾನೇ ಇವ್ರಿಗೆಲ್ಲರಿಗೂ. ನಡಿಯೇ ಮಧು, ಬೇಗ ಬೇಗ ಹೋಗೋಣ, ಟೈಮ್ ಆಗುತ್ತೆ. ನಡಿ ಬೇಗ. ಸರಿ ಆಯ್ತು, ಬರ್ರಿ. ರಮ್ಯಾ, ರಮ್ಯಾ, ಮಧು, ಅಣ್ಣ ಎಲ್ಲಿಗೆ ಹೋಗ್ತಾ ಇದ್ರಿ ಇಬ್ರು? ಅಯ್ಯೋ, ನಿಮ್ಮ ಅತ್ತಿಗೆ ಇದ್ದಾಳಲ್ಲಮ್ಮ, ಇವಳು ಏನೋ ಶಾಪಿಂಗ್ ಮಾಡ್ಬೇಕಂತೆ. ಹಂಗೆ ಪಿಚ್ಚರ್ ನೋಡ್ಕೊಂಡು ಹೊರಗಡೆ ಹೋಟ್ಲಾಗ ಎಲ್ಲಾದ್ರೂ ತಿನ್ಕೊಂಡು ಬರೋಣ ಬರ್ರಿ ಅಂತ ಕರೆದ್ಲು. ನನಗೂ ಇವತ್ತು ರಜಾ ಆಯ್ತಲ್ವಾ, ಅದಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಸುತ್ತಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡ್ ಬರಕ್ಕ? ಅಲ್ಲ ಅಣ್ಣ, ಅದು ನಿನ್ನ ಹತ್ರ ಏನೋ ಹೇಳ್ಬೇಕಾಗಿತ್ತು. ಹೌದು ರಮ್ಯಾ, ಅಯ್ಯೋ ಯಾವಾಗಲೂ ಕೆಲಸ ಸಮಸ್ಯೆ ಅದೆಲ್ಲ ಇದ್ದಿದ್ದೇನೆ, ಅದಕ್ಕೆ ಸುತ್ತಾಡ್ಕೊ ಬರೋಣ ಅಂತ ಹೋಗ್ತಾ ಇದ್ದೀವಿ. ನಿನಗೆ ಏನಾನ ತರಬೇಕಾ ರಮ್ಯಾ? ಏನು ಬೇಡ ಮಧು, ಹೋಗ್ರಿ. ಅಣ್ಣ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಏನು ವಿಷಯ ರಮ್ಯಾ? ಏನಾಯ್ತು ಹೇಳು. ಏನೂ ಇಲ್ಲ, ನನ್ನ ಗಂಡ ಯಾಕೋ ಬಂದು ಕರ್ಕೊಂಡು ಹೋಗಂಗೆ ಇಲ್ಲ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ನೀನು ಸಹಾಯ ಮಾಡಬೇಕು ಕಣೋ ಅಣ್ಣ. ಏನು ಮಾಡಬೇಕು ರಮ್ಯಾ? ಏನು ಹೇಳು. ಏನೂ ಇಲ್ಲ, ನಾನು ನನ್ನ ಗಂಡ ಬಂದು ಕರ್ಕೊಂಡು ಹೋಗೋ ಪರಿಸ್ಥಿತಿಲಿಲ್ಲ. ನಾನು ಎಷ್ಟು ದಿನ ಅಂತೇಳಿ ಹಿಂಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರೋದು ಹೇಳು. ಅದಕ್ಕೆ ನಾನು ನನ್ನ ಗಂಡನಿಂದ ಡೈವರ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಡೈವರ್ಸ್ ತಗೊಂಬಕ್ಕೆ ಏನಾದರೂ ಒಬ್ರು ಲಾಯರ್ ಬೇಕು. ಆಮೇಲೆ ಓಡಾಡೋಕ್ಕೂ ಲಾಯರಿಗೆ ಕೊಡೋಕೆ ದುಡ್ಡು ಸ್ವಲ್ಪ ಬೇಕು, ದುಡ್ಡು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಬಕ್ಕೆ. ಅದಕ್ಕೆ ಲಾಯರ್ನ ನೋಡ್ಕೊಂಬರಲ್ವಾ? ಹೋಗಿ ಸ್ವಲ್ಪ ದುಡ್ಡಿದ್ರೆ ಹಂಗೆ ಕೊಡು. ಎಷ್ಟು ಖರ್ಚಾಗುತ್ತೋ ಏನೋ ಗೊತ್ತಿಲ್ಲ, ಅದನ್ನೆಲ್ಲ ಖರ್ಚೆಲ್ಲ ನೀನೇ ನೋಡ್ಕೋಬೇಕು ಅಣ್ಣ. ನನಗೆ ಹೆಂಗಾದ್ರೂ ಮಾಡಿ ನನ್ನ ಗಂಡನಿಂದ ಡೈವರ್ಸ್ ಕೊಡಿಸ್ಬಿಡು. ನಾನು ಡೈವರ್ಸ್ ತಗೊಂಡು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ನನ್ನ ಜೀವನ ನಾನು ನೋಡ್ಕೊತೀನಿ. ಎಷ್ಟು ದಿನ ಅಂತೇಳಿ ಹಿಂಗೆ ಕುತ್ಕೊಂಡಿರೋಣ ಹೇಳು? ನನ್ನ ಕೈಲಾಗಲ್ಲ ಹಿಂಗೆ ಕುತ್ಕೊಂಡಿರೋಕ್ಕೆ. ಅದಕ್ಕೆ ಏನು ಡೈವರ್ಸ್ ಅಂತೀನಿ ನಿನ್ನ ಗಂಡನಿಂದನ? ಯಾಕೆ ಏನೈತಿ ರಮ್ಯಾ? ಸುಮ್ಮನೆ ಇರೋ. ಇನ್ನು ಸ್ವಲ್ಪ ದಿನ ಹೋದ್ರೆ ನಿನ್ನ ಗಂಡನೇ ಬಂದು ಕರ್ಕೊಂಡು ಹೋಗ್ತಾನೆ. ಗಿವರ್ಸು ಅಂತ ಹೋದ್ರೆ ಅದಕ್ಕೆಲ್ಲ ನಾವು ಲಾಯರ್ ನಿಕ್ಬೇಕು, ಲಾಯರ್ಗೆ ದುಡ್ಡು ಕೊಡಬೇಕು, ಯಾವ್ದಾದ್ರು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಬೇಕು. ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಅಯ್ಯೋ, ಡೈವರ್ಸ್ ಅಂದ್ರೆ ಏನು ಸುಮ್ಮನೆ ಆಗಲ್ಲ. ನನ್ನ ಹತ್ರ ಅಷ್ಟೊಂದು ದುಡ್ಡೆಲ್ಲೈತೆ. ಏನಿಲ್ಲ ಅಂದರೆ ಒಂದು 15-20 ಸಾವಿರ ಆದರೂ ಬೇಕು. 15-20 ಸಾವಿರ ಏನು? ಒಬ್ಬೊಬ್ರು ಲಾಯರು ವರ್ಷಾನ್ಗಟ್ಲೆ ಕೇಸ ಎಳೆದಾಡ್ತಾರೆ. ಡೈವರ್ಸ್ ಅಷ್ಟು ಸುಲಭನಾಗೂ ಸಿಗಲ್ಲ. ಎಷ್ಟು ಖರ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಮಧು? ಹೌದು ರಮ್ಯಾ, ಒಳ್ಳೆ ಲಾಯರ್ ಆದ್ರೇನು ಪರವಾಗಿಲ್ಲ, ಬೇಗ ಸಿಗಂಗ್ ಮಾಡ್ತಾರೆ. ಆದ್ರೆ ಒಬ್ಬೊಬ್ರು ದುಡ್ಡು ತಿನ್ನಕ್ಕಂತಾನೆ ಇರ್ತಾರೆ. ಅಂತ ಲಾಯರ್ ಹತ್ರ ಹೋದ್ರೆ ಅಷ್ಟೇ, ಮುಗೀತು ಕತೆ. ಯಾವ ಲಾಯರ್ ಹೆಂಗೆ ಅಂತ ನಮಗೆ ಗೊತ್ತಿಲ್ಲ, ಏನಿಲ್ಲ. ಸುಮ್ಮನೆ ಯಾಕೆ ಡೈವರ್ಸ್ ಅಂತ ತಗೊಂತೀಯ? ನಿನ್ನ ಗಂಡನ ಜೊತೆಗೆ ಹೋಗುವಂತೆ ಸುಮ್ಮನೆ ಇರು. ನಿಮ್ಮ ಅಣ್ಣನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಎಷ್ಟು ಖರ್ಚಾಗುತ್ತೋ ಏನೋ ಗೊತ್ತಿಲ್ಲ. ಅದು ಅಲ್ಲದೆ ಲಾಯರ್ ನೋಡಬೇಕು, ಓಡಾಡಬೇಕು, ಅದಕ್ಕೆ ಇದಕ್ಕೆ. ನಿಮ್ಮ ಅಣ್ಣನ ಹತ್ರ ಎಲ್ಲಿ ಟೈಮ್ ಐತೆ? ಕೆಲ್ಸಕ್ಕೆ ಹೋಗ್ಬೇಕಲ್ಲ. ರಜೆ ಇದ್ದಾಗ ಫ್ರೀಯಾಗಿ ಮನೆ ಕುತ್ಕೊಂಡಿರೋಣ ಅಂತ ಅನ್ಸುತ್ತೆ. ಹಿಂಗೆಲ್ಲಾದ್ರೂ ಸುತ್ತಾಡೋಕ್ಕೂ ಟೈಮ್ ಇರಲ್ಲ. ಅದಕ್ಕೆ ಇವತ್ತು ಹೆಂಗೋ ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀನು ಸುಮ್ಮನೆ ಏನೇನೋ ಹೇಳಿ ತಲೆ ಕೆಡಿಸ್ಕೋಬೇಡ. ಸುಮ್ಮನೆ ಇರು ರಮ್ಯಾ, ಏನು ಆಗಲ್ಲ. ರೀ ಬರ್ರಿ, ಟೈಮ್ ಆಗುತ್ತೆ, ಹೋಗೋಣ. ರಮ್ಯಾ, ನಾವು ಹೋಗಿ ಬರ್ತೀವಿ. ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ. ಬರ್ರಿ. ಹೌದು ರಮ್ಯಾ, ನಮಗೆ ಟೈಮ್ ಆಗುತ್ತೆ, ಹೋಗಿ ಬರ್ತೀವಿ. ನೀನೇನು ತಲೆ ಕೆಡಿಸ್ಕೋಬೇಡ. ನಿನಗೆ ಏನಾದ್ರೂ ಬೇಕರಿ ಕೇಕ ಏನಾದರೂ ತಿನ್ನಕ್ಕೆ ತಗೊಂಬರ್ತೀನಿ. ನಡಿ ಮದು ಬೇಗ. ಅಯ್ಯೋ, ಈಗಲೇ ಟೈಮ್ ಆಗೈತೆ ಅಂದ್ರೆ ಈ ರಮ್ಮಿಂದೊಂದು ರಾಗಳೆ ಇವಾಗ್ಲೇನೆ ಎಲ್ಗಾನ ಹೊಲ್ಟಾಗ್ಲೇನೆ ಏನಾನ ಹೇಳ್ತಿರ್ತಾಳಪ್ಪ ಈ ರಮ್ಯಾ. ರೀ ಬನ್ರಿ, ಜಲ್ದಿ ಹೋಗೋಣ. ಅಯ್ಯೋ ಅಣ್ಣ, ಅಯ್ಯೋ ದೇವ್ರಿ, ಅಲ್ಲ ನಮ್ಮ ಅಣ್ಣ ಇವನು. ಅಲ್ಲ ನಾನಿದ್ದೀನಿ, ನಾನು ನೋಡ್ಕೊಂತೀನಿ, ಡೈವರ್ಸ್ ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತೆ. ಈಗ ನೋಡಿದ್ರೆ ಡೈವರ್ಸ್ ತಗೊಳ್ಳೋಣ, ಅಪ್ಲೈ ಮಾಡೋಣ, ಲಾಯರ್ ನೋಡೋಣ, ಸ್ವಲ್ಪ ದುಡ್ಡು ಹೊಂದಿಸ್ಕೊಂಡ್ರೆ ನನ್ನ ಹತ್ರ ದುಡ್ಡಿಲ್ಲ, ಅದಿಲ್ಲ ಇದಿಲ್ಲ ಅಂತಾನ ಜಾರ್ಕೊಂತ ಇದ್ದಾನಲ್ಲ. ಅಲ್ಲ ಈ ಮಧುನು ಹಂಗೆ ಹೇಳ್ತಾ ಇದ್ದಾಳಲ್ಲ. ಅಲ್ಲ ಈಗ ನೋಡ್ದ, ನಾನು ಇಂಥ ಕಷ್ಟದ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಇವರಿಬ್ರು ಜಾಲಿಯಾಗಿ ಸುತ್ತಾಡಕ್ ಹೋಗ್ತಾ ಇದ್ದಾರೆ, ಪಿಕ್ಚರ್ ನೋಡಕ್ ಹೋಗ್ತಾರಂತೆ. ನೋಡು, ಇವನಿಗೆ ತಂಗಿ ಜೀವನಕ್ಕಿಂತ ಹೆಂಡತಿ ಜೊತೆ ಸುತ್ತಾಡೋದೇ ಮುಖ್ಯ ಆಗೋಯ್ತು. ಅಯ್ಯೋ, ಇಂಥವ್ರು ನೆಚ್ಕೊಂಡ್ರೆ ನನ್ನ ಜೀವನ ಆದಂಗೆನೆ ಮುಗ್ದೋಯ್ತು ನನ್ನ ಕತೆ. ಇಲ್ಲ, ನಾನು ಏನಾನ ಒಂದು ನಿರ್ಧಾರ ಮಾಡಬೇಕು. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ. ನಮ್ಮಮ್ಮ ಎಲ್ಗೋಯ್ತೋ ಏನೋ. ಆ ಅಮ್ಮ ಇಂತಾಗಾದ್ರೂ ಒಂದಿಷ್ಟೇನೋ ದುಡ್ಡು ಗಿಡ್ಡು ಇಟ್ಕೊಂಡಿದ್ರೆ ಹೆಂಗೋತ್ಲ ಅಮ್ಮನ ಕರ್ಕೊಂಡೋಗಿ ಯಾರ್ದನೋ ಲಾಯರ್ ಹತ್ರ ಹೇಳಿ ನೋಟಿಸ್ ಕಳಿಸ್ಬೋದಾಗಿತ್ತು.
ಅಯ್ಯೋ ಈ ಮನೇಲಿ ನನ್ನ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಂತ ಇಲ್ಲ. ಆ ನಂದಿನಿ ಅಂತೂ ದಿನ ನನಗೆ ಬುದ್ಧಿ ಹೇಳೋದೇ ಆಯ್ತು. ನಮ್ಮ ಅಜ್ಜಿನೂ ಕುತ್ಕೊಂಡ್ರೆ ಸಾಕು, ನಿನಗೆ ಬುದ್ಧಿ ಇಲ್ಲ, ಓದಿರೋದು ವನವಾಸ ಅದು ಇದು ಅಂತ ಹೇಳ್ತಲೇ ಇರ್ತಾಳೆ. ಮುದುಕಿ ಬಂದಾಗ ನಾನು ಮನೆಗೆ ಇರಲ್ಲ, ಹೊರಗೆ ಹೋಗ್ಬಿಡ್ತೀನಿ. ಇನ್ನ ಸಿದ್ಧ ನನ್ನ ಕಡೆ ನೋಡೋದೇ ಇಲ್ಲ. ಹೋಗ್ಬಿಡ್ತಾನೆ. ಮಗುನ ಎತ್ಕೆಮಕ್ಕೆ ಹೆಂಡತಿ ಜೊತೆ ಹಸುಗಳನ್ನ ನೋಡ್ಕೊಂಬೋದು, ನೀರಿಕ್ಕೋದು, ಹಾಲು ಕರಿಯೋದು, ಡೈರಿಗೆ ಹಾಕೋದು ಇದೇನೆ. ಏನು ರಮ್ಯಾ, ನಿನ್ಗೇನೋ ಖರ್ಚಿಗೆ ದುಡ್ಡು ಬೇಕಾ? ಏನ್ ಮಾಡ್ತಾ ಇದ್ಯಾ? ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ ಈ ಮನೆಗೆ ಒಬ್ರು ನನ್ನ ಬಗ್ಗೆ ವಿಚಾರಿಸನೇ ಇಲ್ವಲ್ಲ. ಅಯ್ಯೋ, ಹಿಂಗಾದ್ರೆ ನನ್ನ ಜೀವನ ಏನಪ್ಪ, ಮುಂದೆ ಹೆಂಗೆ ಅಂತ ನನಗಂತೂ ಚಿಂತೆ ಆಗ್ಬಿಟ್ಟೈತೆ. ದೇವ್ರೇ, ನನಗೆ ಯಾವ ದಾರಿನೂ ಇಲ್ವಾ ಮುಂದೆ? ಏನಾದರೂ ಮಾಡೋಣ ಅಂತಂದ್ರೆ ಇವ್ರು ಯಾರು ನನ್ನ ಸಪೋರ್ಟ್ಗೆ ಮಾಡ್ತಾ ಇಲ್ಲ ನನಗೆ. ಅಯ್ಯೋ ರಮ್ಯಾ, ರಮ್ಯಾ, ಯಾಕೆ ಹಿಂಗೆ ಕುಕ್ಕೊಂಡಿದ್ಯಾ? ಇನ್ನೇನಮ್ಮ ಮಾಡ್ಲಿ? ನೀನೊಂದ್ ಕಡೆಗೆ ಹೋಗ್ತೀಯ, ನಿನ್ ಮಗ ನಿನ್ ಸೊಸೆ ಒಂದ್ ಕಡೆಗೆ ಹೋಗ್ತಾರೆ. ಆ ನಂದಿನಿ ಸಿದ್ಧಗೆ ಆ ಹಸುಗಳಿಗೆ ನೀರಿಕ್ಕದು, ಹುಲ್ಲು ಹಾಕೋದು, ಹಾಲ್ಕರ ಡೈರಿಗೆ ಹಾಕೋದು, ದುಡ್ಡು ಮಾಡ್ಕೊಂಬೋದು ಅಷ್ಟೇ ಗೊತ್ತಿರೋದು. ಆ ವಜ್ಜಿಗಂತೂ ಎಲೆ ಹಿಡ್ಕೊಂಡಿಲ್ಲ, ಕುಕ್ಕಮ್ಮದೇ ಗೊತ್ತಿರೋದು. ನೀನು ಸುಮ್ಮನೆ ಹೋಗ್ತೀಯ ಅವ್ರ ಮಾತಕ್ಕೆ. ನಾನು ಏನ್ ಮಾಡೋಣ ಇಲ್ಲಿ? ನನ್ನ ಕಷ್ಟ ಕೇಳೋರು ಯಾರಮ್ಮ ಈ ಮನೆಗೆ? ಹೇಳು. ನಾನು ಈ ಮನೆ ಮಗಳು, ನನ್ನ ಕಷ್ಟ ಸುಖ ಏನು, ನನ್ನ ಖರ್ಚಿಗೆ ದುಡ್ಡು ಬೇಕಾ ಬೇಡವಾ, ಉಣ್ಲಾ ತಿನ್ಲಾ ಅಂತ ಯಾರು ಒಂದ್ ಮಾತಾದ್ರೂ ವಿಚಾರಿಸ್ತೀರಾ ನೀವು? ನೀನಂತೂ ಏನನ್ನ ಮಾತಾಡೋಣ ಬಾರಂ ಕುಕೊಂಡು ಅಂತಂದ್ರೆ ನನಗೆ ಬೇಜಾರಮ್ಮ, ಯೋಟತ್ತಂತ ನಿನ್ ಜೊತೆಗೆ ಮಾತಾಡೋಣ ಅಂತ ಅದೇ ಹೋಗ್ತೀಯ. ನೀನ್ ಏನಮ್ಮ ನೀನು? ನಾನು ಬಂದು ಇಲ್ಲಿ ಕುಕೊಂಡಿದ್ದೀನಲ್ಲ, ಏನ್ ಮಾಡ್ಬೇಕು ಮುಂದೆ? ಏನೋ ಒಂದು ವ್ಯವಸ್ಥೆ ಮಾಡೋಣ ಮಗಳಿಗೆ ಅನ್ನೋ ಚಿಂತೆನೇ ಇಲ್ಲ ನಿನ್ಗೆ. ಅಣ್ಣ ನೋಡಿದ್ರೆ ಹೆಂಡ್ತಿ ಕರ್ಕೊಂಡು ಜಾಲಿಯಾಗಿ ಪಿಕ್ಚರ್ ನೋಡಕ್ ಹೋಗ್ಯವನಿ. ನೀನ್ ನೋಡಿದ್ರೆ ಅಲ್ಲಿ ಇಲ್ಲಿ ಸುತ್ತಾಡ್ತೀಯ, ನಾನೊಬ್ಳು ಇಲ್ಲಿ ಕುಕೊಂಡು ಏನ್ ಮಾಡ್ಬೇಕು? ಈಗ ಏನ್ ಮಾಡ್ಬೇಕೆ ರಮ್ಯಾ? ಏನಾಗೈತಿ ನಿನ್ ಜೀವನಕ್ಕೆ? ಆರಾಮಾಗಿ ಮನೆಗೆ ಊಟ ಮಾಡ್ತೀಯ, ತಿಂಡಿ ಮಾಡ್ತೀಯ, ಎಲ್ಲ ಹೋಗು ಫ್ರೆಂಡ್ಗಳ ಜೊತೆಗೆ, ದಿವಿನ್ ಜೊತೆಗೋ ಅಥವಾ ಇನ್ಯಾರನ್ನ ಇದಾರಲ್ಲ ಮಾಯಿನ ಜೊತೆಗೆ ಹೋಗಿ ಬ್ಯೂಟಿ ಪಾರ್ಲರ್ನ ಕಲಿಬೋದಾಯ್ತು ನೀನು. ಸುಮ್ಮನೆ ಕುಕ್ಕೊಂಡ್ರೆ ಆಗಲ್ಲ. ಏನನ್ನ ಕೆಲ್ಸಕ್ಕೆ ಹೋಗು ಸುಮ್ಮನೆ. ಅಮ್ಮ, ಕೆಲ್ಸಕ್ಕೆ ಹೋಗಲ್ಲ ಅಂತ. ಕೆಲ್ಸಕ್ಕೆ ಮೊದಲು ನನ್ನ ಜೀವನ ಸರಿ ಮಾಡ್ಕೋಬೇಕು. ಒಂದು ಗಂಡನ ಮನೆಗೆ ಹೋಗಿ ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಡೈವರ್ಸ್ ತಗೊಂಡು ಮುಂದಿನ ನಿರ್ಧಾರ ಮಾಡ್ಬೇಕು ನಾವು. ಅಲ್ಲಿವರೆಗೂ ನಾನು ಯಾವ ಕೆಲ್ಸಕ್ಕೂ ಹೋಗಲ್ಲ, ಎಲ್ಗೂ ಹೋಗಲ್ಲ, ಡೈವರ್ಸ್ ಆಗತಕ್ಕನ. ಅದಕ್ಕೆ ನಿನ್ನ ಹತ್ರ ಸ್ವಲ್ಪ ದುಡ್ಡು ಆಯ್ತಾ? ದುಡ್ಡಿದ್ರೆ ನಡಿ, ಯಾವ್ದಾದ್ರು ಒಂದು ಲಾಯರ್ ನೋಡ್ಬಿಟ್ಟು ಡೈವರ್ಸ್ಗೆ ಅಪ್ಲೈ ಮಾಡೋಣ. ಹಿಂಗೆ ಕುತ್ಕೊಂಡಿದ್ರೆ ಆಗಲ್ಲ. ನನ್ನ ಗಂಡ ಅಂತೂ ಬರಲ್ಲ, ನನ್ನಂತೂ ಕರ್ಕೊಂಡು ಹೋಗಲ್ಲ. ಡೈವರ್ಸ್ಗ ದುಡ್ಡೇನಕ್ಕೆ ಅದಕ್ಕೆ? ಅಲ್ಲ, ಹೋಗಿ ಯಾತನ ಒಂದು ಹೇಳಿ ನಮ್ಗೆ ಹಿಂಗೆ ಡೈವರ್ಸ್ ಬೇಕು ಅಂದ್ರೆ ಲಾಯರ್ ಕೊಡಿಸ್ತಾರಮ್ಮ, ಕೋರ್ಟ್ನಾಗ ವಾದ ಮಾಡಿ. ಮತ್ತೆ ಅದಕ್ಕೆ ದುಡ್ಡು ಏನಕ್ಕೆ ಬೇಕು? ಸುಮ್ಮನೆ ದಡ್ಡಿ ಥರ ಮಾತಾಡ್ಬೇಡ ಕಣಮ್ಮ. ಡೈವರ್ಸ್ಗೆ ಹೋಗಿ ಡೈವರ್ಸ್ ಕೊಡಿಸ್ರಿ ಅಂದ ತಕ್ಷಣ ಲಾಯರ್ ಕೊಡಿಸ್ಬಿಡ್ತಾರೆ ಅನ್ಕೊಂಡಿದ್ಯಾ? ಅವ್ರು ಹೇಳಿದಷ್ಟು ನಮಗೆ ಅವ್ರಿಗೆ ದುಡ್ಡು ಕೊಡಬೇಕು. ಅವ್ರು ಹೇಳಿದ ದಿವಸ ಹೋಗ್ಬೇಕು. ಅವ್ರು ಹೇಳಿ ಏನೇನು ಹೇಳ್ತಾರೆ ಅದನ್ನೆಲ್ಲ ತಗೊಂಡೋಗಿ ಕೊಡಬೇಕು ನಾವು. ಅದಕ್ಕೆಲ್ಲ ಓಡಾಡೋಕು, ಅದಕ್ಕೆ ಖರ್ಚಿಗೆ ಬೇಡವಾ ದುಡ್ಡು? ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ, ಹೋದ ತಕ್ಷಣ ಕೊಟ್ಬಿಡ್ತಾರೆ ಅನ್ನಂಗೆ. ದುಡ್ಡು ಬೇಕೇ ಬೇಕು. ಅದಕ್ಕೆ ನಿನ್ನ ಹತ್ರ ಏನಾದರೂ ಸದ್ಯಕ್ಕೆ ಒಂದು 10,000 ಇದ್ರೆ ಕೊಡಿಲಿ. ಇವತ್ತೇ ಹೋಗಿ ಲಾಯರ್ ನೋಡ್ಕೊಂಡು ಯಾವುದಕ್ಕೂ ಎಷ್ಟು ಖರ್ಚಾಗುತ್ತೆ ಏನು ಅಂತ ತಿಳ್ಕೊಂಬರೋಣ. 10,000ನಾ ನಂತಾಗ? ಅಯ್ಯೋ ಮಾರಾಗಿತ್ತಿ, ನನಗೆ ಯಾಕಂದ್ರೆ ಖರ್ಚಿಗೆ ಬೇಕು ಅಂದರೆ 10 ರೂಪಾಯಿ ದುಡ್ಡಿರಲ್ಲ ನಂತಾಗೆ. ಅಂಥದ್ರಾಗೆ ನಾನು 10,000 ಎಲ್ಲಿಂದ ತಂದು ಕೊಡೋಣಮ್ಮ ನಿನಗೆ? ಇಲ್ಲಮ್ಮ ತಾಯಿ, ನಂತಾಗಂತೂ ದುಡ್ಡಿಲ್ಲ. ದುಡ್ಡು ಕೇಳಬೇಡ. ಬೇಕು ಅಂದರೆ ಎಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಬತ್ತಿ ನಾನು ಜೊತೆಗೆ. ಅಷ್ಟು ಬಿಟ್ಟರೆ ನಂತಾಗ ದುಡ್ಡು ಪಡ್ಡು ಕೇಳಬೇಡಮ್ಮ. ದುಡ್ಡೇನೋ ಬೇಕು ಅಂದರೆ ನೀನು ನಿಮ್ಮ ಅಣ್ಣ ಇಂತಾಗೆ ಇಸ್ಕೋಬೇಕಷ್ಟೇ, ನನಗೆ ಗೊತ್ತಿಲ್ಲಮ್ಮ. ಅಯ್ಯೋ ಅಮ್ಮ, ಏನಮ್ಮ ಹಿಂಗಂತ ಇದೆಯಾ? ಅಲ್ಲ, ನೀನು ಈ ಮನೆ ಯಜಮಾನಿಯಾಗಿ 10,000 ದುಡ್ಡು ಇಟ್ಕೊಂಡಿಲ್ವಾ ನಿನ್ನ ಬ್ಯಾಂಕ್ ಅಕೌಂಟ್ನಾಗೆ? ಸುಮ್ಮನೆ ಸುಳ್ಳು ಹೇಳ್ಬೇಡ. ಈಗ ಅವು ಇವು ದುಡ್ಡು ಬತ್ತಿರ್ತಾವ ತಾನೇ, ಗೃಹಲಕ್ಷ್ಮಿ ಅಂತವಿಂತ ಯಾತ್ರ ಬರಲ್ವಾ ನಿನ್ಗೆ? ಹೇಳು. ಅಯ್ಯೋ, ಬಂದ್ರು ಅಲ್ಲೇ ಸಾಲ ಐತಲ್ಲ ನಮ್ದು, ಸಾಲ ತಗೊಂಡಿದ್ದೀನಲ್ಲ ಅಲ್ಲಿಗೆ ಕಟ್ ಮಾಡ್ಕೊಂತಾರೆ. ಎಲ್ಲಿ ನಮಗೆ ಬಿಡ್ಸಕ್ಕೂ ಆಗಲ್ಲ. ಸಂಘಕ್ಕೆ ಬೇರೆನೆ ವಾರನ ಎಷ್ಟು 450 ರೂಪಾಯಿ ಕಟ್ಟಬೇಕು. ಅದನ್ನೇ ನಾನು ನಿಮ್ಮ ಅಣ್ಣ ಇಂತಾಗ ಹೆಂಗೋ ಕಾಡಿ ಬೇಡಿ ಇಸ್ಕೊಂಡು ಕಟ್ತಾ ಇದ್ದೀನಿ. ಅಂಥದ್ರಾಗೆ ನನ್ನ ತಗೆಲ್ಲಿಂದ ಬರ್ಬೇಕಮ್ಮ ದುಡ್ಡು? ಇಲ್ಲ ಕಣೆ ತಾಯಿ, ದುಡ್ಡು ಕೇಳಬೇಡಮ್ಮ ನನ್ನಂದು. ನಾನೇ ತೀರಿತಾ ಇದ್ದೀನಿ ದುಡ್ಡಿಗೆ. ಸಂಘದಾಗ ಸಾಲ ತಗೊಂಡು ಅಮ್ಮನೂ ಕೊಟ್ಟು ಇವಾಗ ಕಟ್ಟಕ್ಕೆ ಪರದಾಡ್ತಾ ಇದ್ದೀನಿ. ನಾನು ನೋಡು, ನನಗೆ ಹೊಟ್ಟಸ್ತೈತಿ, ಉಣ್ಬೇಕು. ಮೊದಲು ಹೋಗಿ ಇರು, ಬರ್ತೀನಿ. ತಟ್ಟೆಗೆ ಅನ್ನ ಸಾರು ಬಿಡ್ಕೊಂಬರ್ತೀನಿ. ಉಣ್ತಾನ ಮಾತಾಡೋಣ, ಈ ಕುಕ್ಕಂಡಿರು. ಹೋಗಿ ಉಣ್ಣಗು. ಅದು ಭಾಳ ಮುಖ್ಯ ಅಲ್ಲ, ಮಗಳು ಕಷ್ಟಕ್ಕಿಂತ ಉಂಬದೇ ಮುಖ್ಯ ಆಗೋಯ್ತು ನಮ್ಮ ಅಮ್ಮಗೆ. ನಮ್ಮ ಅಣ್ಣಯ್ಯ ಆ ಮದುವೆ ಅವ್ರಿಗೆ ಪಿಕ್ಚರ್ ನೋಡೋದೇ ಮುಖ್ಯ ಆಗೋಯ್ತು. ನನ್ನ ಕಷ್ಟ ಕೇಳೋರು ಯಾರೂ ಇಲ್ವಲ್ಲಪ್ಪ, ಏನು ಮಾಡಲಿ ಈಗ? ಅಯ್ಯೋ, ನಾನು ಹೋಗಿ ನನ್ನ ಗಂಡನೇ ಕೇಳ್ಕೊಂಬ್ಲ. ನಮ್ಮ ಅತ್ತೆನೂ ನನ್ನ ಗಂಡನು ಏನೋ ತಪ್ಪಾಗೋಯ್ತು, ಒಂದ್ಸಲ ಹಿಂಗೆಲ್ಲ ಮಾಡಲ್ಲ ಅಂತನ. ಇವ್ರನ್ನ ನೆಚ್ಕೊಂಡಿದ್ರೆ ನನಗಂತೂ ಇಲ್ಲಂತೂ ಮರ್ಯಾದೆ ಸಿಗಲ್ಲ. ಏನಾದರೂ ಒಂದು ನಿರ್ಧಾರ ಮಾಡಲೇಬೇಕು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ ದೇವ್ರೇ.